ಇಲ್ಲೇ ಬಸ್ಸು. ಬಂಗಾರ, ಈಗಲೂ ಯೋಚನೆ ಮಾಡು. ನಿನ್ನ ಜೊತೆ ನಾನು ಅಮ್ಮನೂ ಬರ್ತೀವಿ. ಇಲ್ಲಾಂದ್ರೆ ಈ ಕೆಲಸನೇ ಬೇಡ. ಅಷ್ಟು ದೂರ ನೀನು ಒಬ್ಬಳೇ ಹೋಗಿ ದುಡಿಬೇಕು ಅನ್ನೋದೇನು ಇಲ್ಲ. ನಾನು RS ಹತ್ರ ಮಾತಾಡ್ತೀನಿ. ಅಪ್ಪ, ಯಾಕಪ್ಪ ಹೀಗೆ ಮಾತಾಡ್ತಿದ್ದೀರಾ? ನಾನು ಆಗ್ಲೇ ಹೇಳಿದ್ನಲ್ವಾ, ಜೀವನದಲ್ಲಿ ಮೊದಲನೇ ಸಲ ಅಂತ ಒಂದಿರುತ್ತಲ್ವಾ. ಎಷ್ಟೋ ಜನ ಹುಡುಗಿರು ಹುಬ್ಳಿ, ರಾಯಚೂರು, ಇನ್ನು ಬೇರೆ ಊರಿಂದೆಲ್ಲ ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾರಲ್ವಾ ಅಪ್ಪ. ಇದು ಹಾಗೇನೆ. ನೀನೇನು ಯೋಚನೆ ಮಾಡಬೇಡ ಅಪ್ಪ, ನನಗೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಸ್ವಲ್ಪ ದಿವಸ ನೋಡೋಣ. ಒಂದು ಅಂತ ಏನಾರು ಆದರೆ ನೀವಿಬ್ರು ಅಲ್ಲಿಗೆ ಬಂದ್ಬಿಡಿ ಅಪ್ಪ. ಸುಬ್ಬು, ಸುಮ್ಮನೆ ಇರು. ಅವಳೆ ಅಷ್ಟು ಹೇಳ್ತಿದ್ದಾಳಲ್ಲ, ಎಲ್ಲ ಅವಳೆ ನೋಡ್ಕೋತಾಳೆ. ಅನು, ನಿನ್ನ ಸಂತೋಷವಾಗಿ ಕಳಿಸ್ತಿದ್ದೀವಿ ಅಂತ ಮಾತ್ರ ಅನ್ಕೋಬೇಡಮ್ಮ. ನಮ್ಮ ಮನಸ್ಸು ಯಾವಾಗಲೂ ನಿನ್ನ ಹತ್ರನೇ ಇರುತ್ತೆ. ಸರಿ ಅಮ್ಮ, ನಾನು ಫೋನ್ ಮಾಡ್ತೀನಿ. ಫೋನ್ ಮಾಡು. 1-2 ದಿನ ಬಿಟ್ಟು ನಾನೇ ಅಲ್ಲಿಗೆ ಬರ್ತೀನಿ. ಸರಿ ಅಪ್ಪ, ನೀವೇನು ಯೋಚನೆ ಮಾಡಬೇಡಿ. ಅವಸರದಲ್ಲಿ ತಗೊಂಡಿರೋ ನಿರ್ಧಾರ ಇದು. ಇದಕ್ಕೆ ಬೆಲೆ ತೆರಲೇಬೇಕು. ನಾನು ಹುಬ್ಬಳ್ಳಿಗೆ ಹೊರಟು ಹೋದರೆ ಅವಳಿಂದ ಮಾತ್ರ ಅಲ್ಲ, ನನ್ನಿಂದನೂ ಇರೋಕ್ಕಾಗಲ್ಲ.